ಪ್ರಧಾನಿ ನೀವು ಸಿಕ್ಕರು ನೀವು ಬಿಟ್ಟು ಹೋಗ್ಬೇಕಾ? ಇದರಲ್ಲಿ ಇದನ್ನು ದುರುಪಯೋಗ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಈಗಾಗಲೇ ಕೇಜ್ರಿವಾಲ್ ವಿಷಯದಲ್ಲಿ ದುರುಪಯೋಗ ಆಗಿದೆ. ಎಲ್ಲಂತೀರಿ ಹೆಂಗಾದ್ರೆ ಶಿಕ್ಷೆ ಹಾಕಾಗಿಲ್ಲ. ಇದು ಬಹಳ ಮಹತ್ವದ ಪ್ರಶ್ನೆ ಅದ. ಅದಕ್ಕಾಗಿ ಇವತ್ತೇನು ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ಮತ್ತು ಎಲೆಕ್ಷನ್ದಲ್ಲಿ ನಾವು ಪ್ರಶ್ನೆ ಹಿಡಿತೀವಿ ಮಾಡ್ತೀವಿ, ಇದು ಪ್ರತಿ ಸಲ ಕೇಳ್ತಲ್ಲ ಬಂದಿದ್ದೀವಿ ನಾವು ಕಳೆದ 11 ವರ್ಷಗಳು. ನಿಮಗೆ ಅಂಟಿಲ್ಲ ಭ್ರಷ್ಟಾಚಾರದ್ದು. ಆ ನಿಮ್ಮ ಜೊತೆಗಿರೋರೆಲ್ಲ ಭ್ರಷ್ಟರು ಇದ್ದಾರಲ್ರಿ. ಆರೋಪಗಳು ಸಾಕಷ್ಟು ಇದ್ದಾವಲ್ಲ ನಿಮ್ಮ ನಾಯಕರ ಮೇಲೆ. ಎಷ್ಟು ಜನ ಬೇಕು ನಿಮಗೆ ಭ್ರಷ್ಟ ಪಕ್ಷಗಳ ಜೊತೆಗೆ ಹೆಸರು ಮಾಡಿ? ಎನ್ ಡಿ ಎದಲ್ಲಿ ಇದ್ದಂಥವ್ರು ಎಷ್ಟು ಇಲ್ಲ. ಇದು ನಿಮ್ಮ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ ಎಷ್ಟಿಲ್ಲ. ಅದೇ ಕಾಲಕ್ಕೆ ನಮ್ಮ ಅಜಿತ್ ಪವಾರ್ ಮೇಲೆ ಎಷ್ಟಿಲ್ಲ. ನೀವು ಇದ್ದಿದ್ರಿ ಬರೀ 72 ತಾಸು ಕೊಟ್ಟರೆ ಒಳಗೆ ಹೋಗಿದ್ದಾನೆ ಅವರು ಅಂತೇಳಿ. ಈಗ ನಿಮ್ಮಲ್ಲಿ ಬಂದರು ಎಲ್ಲ ಮಾಪ್. ಯಡಿಯೂರಪ್ಪನವ್ರದ್ದು ಮುಚ್ಚಿ ಹೋಗಿಬಿಟ್ಟದ. ಆಮೇಲೆ ಪೋಕ್ಸು ಆಯಿತು, ಅದನ್ನೇ ಉಳಿದ್ಬಿಟ್ಟದ. ಎಷ್ಟು ಜನ ಬೇಕು ನಿಮಗೆ? ಮುಂದೆ ನಿಮ್ಮ ಆಸಾಮದ ಮುಖ್ಯಮಂತ್ರಿ ಅವ್ರ ಮೇಲೆ ಎಷ್ಟು ಆರೋಪ ಇಲ್ಲ. ಹೇಮಂತ್ ಶರ್ಮಾ ಅವ್ರ ಮೇಲೆ ಹಿಡೀರಿ. ಅವರೆಲ್ಲ ಸಿಗಬೇಕಾಗಿದ್ದು ಲೋಕಪಾಲ್ ಅಡಿಯಲ್ಲಿ. ಲೋಕಪಾಲ್ ಕಾನೂನು ಮಾಡಿರಿ. ಅಣ್ಣಾ ಹಜಾರೆ ಅವ್ರು ಮಾಡಿದಂಥ ಒಂದು ಏನು ಅವರು ಸಲಹೆ ಕೊಟ್ಟಿದ್ರು ಆ ನೆಲೆಯಲ್ಲಿ ಲೋಕಪಾಲ್ ಮಾಡಿರಿ. ಮಾಡೋದು ನಿಶ್ಚಿತವಾಗಿ ಈ ಒಂದು ಎಲ್ಲರೂ ಹಿಡಿಯುವಂಥ ಅಷ್ಟು ನಿರ್ಣಯದ ಒಳಗೆ ಹಾಕುವಂಥ ಈ ವ್ಯವಸ್ಥೆಯನ್ನು ಬದಲಾಯಿಸುವಂಥ ವಿಚಾರ ಇದ್ದರೆ ಲೋಕಪಾಲಕ್ಕೆ ಯಾಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು?